ಬಿಜೆಪಿ ಕಾಂಗ್ರೆಸ್ ಇವರಿಬ್ರು ಕಳ್ರೆ. ನಿನ್ ಪೀರಿಯಡ್ ಅಲ್ಲಿ ನೀನ್ ಮಾಡ್ಕೋ, ನನ್ನ ಪೀರಿಯಡ್ ಅಲ್ಲಿ ನಾನ್ ಮಾಡ್ಕೋತೀನಿ, ನಿನ್ ಬಗ್ಗೆ ನಾನ್ ಮಾತಾಡಲ್ಲ, ನನ್ನ ಬಗ್ಗೆ ನೀನ್ ಮಾತಾಡಬೇಡ ಅಂತ ಅಂಡರ್ಸ್ಟ್ಯಾಂಡಿಂಗ್. ಇದ್ರ ಮಕ್ಕಳಲ್ಲಿ ಸಾರ್ವಜನಿಕರು ನಾವು ಸಾಯ್ತಾ ಇದೀವಿ. ಒಂದು ಎಕ್ಸಾಂಪಲ್, ಎಲ್ಲ ಕಳ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹೇಳಿ. ಒಬ್ಬ ಇವತ್ತು ದಿವಸ ಒಂದೇ ಒಂದು ಎಕ್ಸಾಂಪಲ್, ನಾನು ಗವರ್ಮೆಂಟ್ ಡ್ರೈವರ್ಸ್ ಫೆಡರೇಷನ್ ಪ್ರೆಸಿಡೆಂಟ್, ಟೋಲ್ ಸ್ಟೇಟ್ ಫಾರ್ ಆಲ್ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಅಂಡರ್ಟೇಕಿಂಗ್. ಒಬ್ಬ ಅಧಿಕಾರಿ, ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿ 9:30 ಕಚೇರಿಗೆ ಬಂದ್ಮೇಲೆ 5:30 ಗಂಟೆ ಕಚೇರಿ ಇರ್ಬೇಕಾದವ್ರಿಗೆ ಸರ್ಕಾರಿ ವಾಹನ ಹಾಕಬೇಕು. ಅವನೇನ್ ಮಾಡ್ತಾನೆ, ಲಕ್ಷಗಟ್ಟಲೆ ಖರ್ಚು ಮಾಡ್ಬಿಟ್ಟು ಒಬ್ಬೊಬ್ಬ ಅಧಿಕಾರಿಗೂ ಒಂದೊಂದು ಗಾಡಿ, 1,40,000 ಗಾಡಿಗಳಿದೆ. ಇದು ಬಿಟ್ಟು ಔಟ್ಸೋರ್ಸ್ ಇಂದ ಅಂದ್ರೆ ಹೈಯರ್ ಬೇಸಿಸ್ ಮೇಲೆ ಒಂದೊಂದು ವೆಹಿಕಲ್ ದಿನಕ್ಕೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಎರಡಾಯ್ತು. ಮೂರನೇದು, ಸರ್ಕಾರಿ ಗಾಡಿನ ಅಫಿಷಿಯಲ್ ವರ್ಕ್ಗಿಂತ ಹೆಚ್ಚಾಗಿ ಅವ್ರ ಪರ್ಸನಲ್ ಯೂಸ್ಗೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. 25% ಅಫಿಷಿಯಲ್ ಖರ್ಚಾದ್ರೆ 75% ಮಿಸ್ಯೂಸ್ ಆಗ್ತಾ ಇದೆ. ನೋ ಒನ್ ಆಫೀಸರ್ ಇಸ್ ಎಲಿಜಿಬಲ್ ಟು ಟೇಕ್ ದ ಗವರ್ಮೆಂಟ್ ವೆಹಿಕಲ್ ಟು ದ ರೆಸ್ಪೆಕ್ಟಿವ್ ಪ್ಲೇಸ್. ದೇ ಶುಡ್ ಕಮ್ ಟು ದ ಆಫೀಸ್ ಅಟ್ ದರ್ ಓನ್ ಕನ್ವೀನಿಯನ್ಸ್ ಲೈಕ್ ಅದರ್ ಎಂಪ್ಲಾಯ್ಸ್ ಅಂತ. ಏನ್ ಮಾಡ್ತಾರೆ, ಮನೆ ಹತ್ರ ಗಾಡಿ ಬರ್ತಾರೆ, ಕಚೇರಿಗೆ ಬರಲ್ಲ. ಇವತ್ತು ನೋಡಿ, ಇವತ್ತು ನಿಮಿಷ ದೇಶ ಹಾಳಾಗಬೇಕಾದ್ರೆ ಇಬ್ಬರೇ ಕಾರಣ. ನಂಬರ್ 1 ಅಧಿಕಾರಿಗಳು, ನಂಬರ್ 2 ರಾಜಕಾರಣಿಗಳು. ನಾವು ಆಕ್ಚುಲಿ ಸರ್ ಸಾರಿಗೆ ನೌಕರರದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ನವೀನ್ ಅವರೇ. ಕೇವಲ ಸಾರಿಗೆ ಮಾತ್ರವಲ್ಲ, ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ. ನಾನು ನಮ್ಮ PCR ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆರೋಗ್ಯ ಇಲಾಖೆ ಮೋಹನ್ ವಿಶ್ವ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಆರೋಗ್ಯ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂತ ಈ ಹಣ ಬಿಡುಗಡೆ ಆಗದೆ ಅವ್ಯವಸ್ಥೆಗಳು ಕಳೆದ 1 ವಾರದ ಪಟ್ಟಿ ಕೊಡ್ತೀನಿ ನಟರಾಜ್ ಗೌಡ್ರೆ. ಫಾರ್ ಎಕ್ಸಾಂಪಲ್ ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 9 ತಿಂಗಳಲ್ಲಿ 90 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಆರೋಗ್ಯ ಸಚಿವರು ಏನ್ ಮಾಡ್ತಿದ್ದಾರೆ? ಕೋಲಾರ ಯಾದಗಿರಿಯಲ್ಲಿ ದುಡ್ಡು ಬಿಡುಗಡೆ ಆಗದೆ ಸ್ಕ್ಯಾನಿಂಗ್ ಸೆಂಟರ್ಗಳು ಬಂದ್ ಆಗಿದೆ, ವರ್ಕ್ ಮಾಡ್ತಿಲ್ಲ. ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ ಹೊಡಬೇಕು ಬಡ ರೋಗಿಗಳು. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಮೈಸೂರು, ಮಂಡ್ಯ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಗಳು ಸಿಗ್ತಾ ಇಲ್ಲ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಬೇಕು, 890 ಜೀವರಕ್ಷಕ ಔಷಧಗಳಿಗೆ ಅನುಮೋದನೆ ಸಿಕ್ಕಿದೆ, ಖರೀದಿ ಮಾಡ್ತಾ ಇಲ್ಲ. ಯಾಕೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ವಾ? ನಾನು ಪಟ್ಟಿನ ಓದ್ತಾ ಹೋದ್ರೆ ಸರ್ ಸಂಜೆ ತನಕ ಇದೆ. ಆಶಾ ಕಾರ್ಯಕರ್ತೆಯರು ಕೂಡ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಬೀದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ನವೀನ್ ಅವರೇ, ಇದು ಪರಿಸ್ಥಿತಿ. ವಿಜಯಪುರದಲ್ಲಿ ಹೋದ ತಿಂಗಳಲ್ಲಿ ನಮ್ಮ ಭೋಗೇಶ್ ಅಂತ ನಮ್ಮ ಅಧ್ಯಕ್ಷರು ವಿಜಯಪುರದಲ್ಲಿ ಅಲ್ಲೊಂದು ಪ್ರತಿಭಟನೆ ಮಾಡಿದ್ರು. ಒಂದು ಪ್ರತಿಭಟನೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದವರು ಅಲ್ಲಿ ಒಂದು ಏನಂದ್ರೆ ಮಕ್ಕಳಿಗೆ ಒಂದು ವೈದ್ಯಕೀಯ ಒಂದು ಸರ್ಕಾರಿ ಒಂದು ಹಾಸ್ಪಿಟಲ್ ಮತ್ತೆ ಒಂದು ಕಾಲೇಜ್ ಬೇಕು ಅಂತ ಒಂದು ಮನವಿ ಮಾಡಿದ್ದಕ್ಕೆ ಅವ್ರನ್ನೇ ಅರೆಸ್ಟ್ ಮಾಡಿದ್ರು ಸ್ವಾಮೀಜಿ ಜೊತೆ. ಅಂತ ಸರ್ಕಾರ ಇವ್ರಿಗೆ ಅಭಿವೃದ್ಧಿ ಬೇಡ, ಆಡಳಿತ ಬೇಕು, ಕುರ್ಚಿ ಬೇಕು, ಅದರಲ್ಲೇ ಇವರು ಸೀಮಿತರಾಗಿದ್ದಾರೆ. ಯಾಕಂದ್ರೆ ಇವತ್ತು ಬಡವ್ರ ಮಕ್ಕಳನ್ನ ಬೆಳೆಯೋದಕ್ಕಂತೂ ಬಿಡ್ತಾ ಇಲ್ಲ. ಯಾಕಂದ್ರೆ ಅವನೇನಾದ್ರು ಓದ್ಬಿಟ್ರೆ ನಮ್ ಕಿವಿಯಲ್ಲಿ ಹಿಡಿತಾನೆ, ನಮ್ ಕುರ್ಚಿಗೆ ಇವನೇನಾದ್ರು ಕಳ್ಳಾಕ್ಬಿಡ್ತಾನೆ ಅಂತ ಇವರು ಕುರ್ಚಿಗೆ ಮುಳ್ಳಿಟ್ಬಿಟ್ಟಿದ್ದಾರೆ. ಬೇರೆ ಯಾರು ಕೂತ್ಕೊಳ್ಳೂಬಾರ್ದು, ಅದನ್ನ ಮುಟ್ಲೂಬಾರ್ದು ಅಂತ. ಬಡವ್ರ ಮಕ್ಕಳು ಬೆಳೆಯೋಕ್ ಬಿಡ್ತಿಲ್ಲ ಅಂತಿದ್ದೀರಾ, ಉಳಿತಾರ ಅನ್ನೋದು ನಮ್ ಪ್ರಶ್ನೆ ನಟರಾಜ್ ಗೌಡ್ರೆ. ಬಡವ್ರ ಮಕ್ಕಳು ಹೋಗೋ ಆಸ್ಪತ್ರೆ, ಬಡ ಬಾಣಂತಿಯರು ಹೋಗೋ ಆಸ್ಪತ್ರೆ, ಬಡ ರೋಗಿಗಳು ಹೋಗೋ ಆಸ್ಪತ್ರೆ ಔಷಧಗಳು ಸಿಗ್ತಿಲ್ಲ. ಬೇಸಿಕ್ ಔಷಧಗಳು, ಕೆಲವು ಬೇಸಿಕ್ ಔಷಧಗಳು ನೀವು ಹೇಳಿದಾಗೆ ಆಂಟಿಬಯೋಟಿಕ್, ಪ್ಯಾರಾಸಿಟಮಾಲ್ ಮತ್ತೆ IV ಕೆಲವು ಕಡೆ ಕೊರತೆ ಇತ್ತು. ಬೇರೆ ಡಿಸ್ಟಿಕ್ ಇಂದ ಎಲ್ಲಿ ಜಾಸ್ತಿ ಇದೆ ಅದನ್ನ ಅಲ್ಲಿಗೆ ಕೊಟ್ಟು ಅದನ್ನ ತಾತ್ಕಾಲಿಕ ನಿರ್ವಹಣೆ ಮಾಡಲಾಗಿದೆ. ಕೊರತೆ ಯಾಕಿತ್ತು? ಈಗ ಸಪ್ಲೈ ಆಗಬೇಕು, ಟೆಂಡರ್ ಪ್ರಕ್ರಿಯೆಗಳಿರ್ತವೆ, KSNCL ಮುಖಾಂತರ ಪರ್ಚೇಸ್ ಮಾಡ್ತಾರೆ. ಟೆಂಡರ್ ಆಗಬೇಕು, ಅವು ಪರ್ಚೇಸ್ ಮಾಡ್ತಾರೆ. ಕೆಲವು ಕಡೆ ಎಲ್ಲಿ ಕೊರತೆ ಆಗುತ್ತೆ, ಎಲ್ಲಿ ಕಡೆ ಸ್ಪೈಕ್ ಆಗುತ್ತೆ, ಪೇಷಂಟ್ಸ್ ಗಳು ಜಾಸ್ತಿ ಆಗ್ತಾರೆ, ಅಲ್ಲಿ ಇಮಿಡಿಯೇಟ್ ಆಗಿ ಮೆಡಿಸಿನ್ ಕಡಿಮೆ ಆಗುತ್ತೆ. ಅವರು ಮುಂದಾಲೋಚನೆ ಮಾಡಿಕೊಂಡು ಅಲ್ಲಿ ಡಿಲೇ ಏನಾಗ್ತಾ ಇಲ್ಲ, ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಅವಾಗ ಯಾವಾಗ ಇಂಟೆಂಟ್ ಬರುತ್ತೆ DHOಗಳಿಂದ THOಗಳಿಂದ, ಅಲ್ಲಿಂದ ಬಂದ ತಕ್ಷಣ ಅವ್ರು ಇಂಟೆಂಟ್ ಆಗ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಕೆಲವು ಕಡೆ. ಆದರೆ ನೋಡಿ, 176 ತಾಲೂಕುಗಳಲ್ಲಿ ನಾವು ಡಯಾಲಿಸಿಸ್ ಸೆಂಟರ್ ನಾವು ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಏನು, 176 ತಾಲೂಕಲ್ಲಿ ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಿದ್ವಿ. ಒಂದು ದಿನ ಎಲ್ಲ ವರ್ಕ್ ಆಗ್ತಾ ಇದೆ. ವೈದ್ಯರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಔಷಧಗಳಿದೆಯಾ? ಇದೆ, ಔಷಧಿಗಳಿದ್ದಾವೆ, ಸಿಬ್ಬಂದಿಗಳಿದ್ದಾರೆ. 176 ತಾಲೂಕುಗಳಲ್ಲೂ ವರ್ಕ್ ಆಗ್ತಾ ಇದೆ. ಕೀಮೋಥೆರಪಿ ಉಚಿತವಾದ ಕೀಮೋಥೆರಪಿ ಫಸ್ಟ್ ಟೈಮ್, ಅದನ್ನು ಕೂಡ ಅದು ವರ್ಕ್ ಆಗ್ತಾ ಇದೆ. ಆಮೇಲೆ 1 ಕೋಟಿ ಕುಟುಂಬಗಳಿಗೆ ಮನೆಗೆ ಹೋಗಿ 1 ಕೋಟಿ ಕುಟುಂಬಗಳಿಗೆ ಮನೆಗೆ ಹಾಸ್ಪಿಟಲ್ ಡಾಕ್ಟ್ರೇ ಇಲ್ಲ, ಮೆಡಿಕಲ್ ಹುಡುಗರಿದ್ದಾರೆ, ಕಾಲೇಜ್ ಹುಡುಗರಿದ್ದಾರೆ, ಡಾಕ್ಟರ್ ಇಲ್ಲ, ಚೆಕ್ ಮಾಡಕ್ಕೆ ಡಾಕ್ಟರ್ ಇಲ್ಲ. ಕೈಯಲ್ಲಿ ಪೇಪರ್ ಇಟ್ಕೊಂಡು ತೋರಿಸ್ತಿದ್ದಾರೆ ನಟರಾಜ್ ಗೌಡ್ರೆ, ಕೈಯಲ್ಲಿ ಪೇಪರ್ ಇಟ್ಕೊಂಡು ತೋರಿಸ್ತಿದ್ದಾರೆ. ನೀವು ಹೇಳ್ತಿರೋದು ಸುಳ್ಳು ಅಂತ. 2022 ಅಡ್ಮಿಟ್ ಆಗಿದ್ದೀವಿ ಸರ್ KG ಜನರಲ್ ಹಾಸ್ಪಿಟಲ್. ನಮಗೆ ರಾಡ್ ಹಾಕೋದಕ್ಕೆ 7,000 ರೂಪಾಯಿ ಚಿಲ್ಲರೆ ಇದು ನಾವು ದುಡ್ಡು ಕಟ್ಟಿದ್ದೀವಿ. ಇದರಲ್ಲಿ 10% ಬಡ್ಡಿ ತಗೊಂಡು ನಾನು ದುಡ್ಡು ಕಟ್ಟಿದ್ದೀನಿ. 10% ದುಡ್ಡು ಇವತ್ತು 3 ವರ್ಷ ಆಗಿದೆ, ಇವತ್ತರೆಗೂ ದುಡ್ಡು ಬಂದ ಹೋಗಿ ಡೈಲಿ ಕೇಳಿದ್ರೆ KG ಜನರಲ್ ಹಾಸ್ಪಿಟಲ್ ಏನ್ ಹೇಳ್ತಾರೆ, ಇವರು ಸರ್ಕಾರದವರು ಕಳ್ಸಿದೀವಿ. ಆಮೇಲೆ ಮೊನ್ನೆ ನಾನು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ಮೇಲೆ ಅವಾಗ ಎತ್ತುತ್ತಾ ಇದ್ದಾರೆ ಫೈಲ್.
285 ಜನಕ್ಕೆ ಇವತ್ತು ದುಡ್ಡು ಬರ್ಬೇಕು ಅಂತ ನಾನು ಗಲಾಟೆ ಮಾಡಿದೆ. ಯಾವಾಗ ಫೈಟ್ ಮಾಡಿದ್ನು ಅವಾಗ ಇದೆಲ್ಲ ರೆಕಾರ್ಡ್ಸ್ ಎಲ್ಲ ತಗೊಂಡ್ಬಂದು ಬಿಟ್ ಮಾಡಿದ್ದಾರೆ. ಆಯ್ತು, ಅಲ್ಲಿಗೆ ಕೆಸಿ ಜನರಲ್ ಒಂದೇ ಆಸ್ಪತ್ರೆಯಲ್ಲಿ 200ಕ್ಕೂ ಹೆಚ್ಚು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಟರಾಜ್ ಗೌಡ್ರೆ. ನೀವ್ ಹೇಳ್ತಿದ್ದೀರಿ ಆರೋಗ್ಯ ಇಲಾಖೆಯಲ್ಲಿ ತೊಂದರೆನೇ ಇಲ್ಲ ಅಂತ. ಈಗ 2022ರಲ್ಲಿ ಪಾಪ ಅವರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಆಯ್ತು ಸರ್, ಕೇಳಿಸ್ಕೊ. 2022ರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅವ್ರಿಗೆ ದುಡ್ಡು ಈಸ್ಕೊಳ್ದಂಗೆನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು, ಅವ್ರಿಗೆ ಇಂಪ್ಲಾಂಟ್ ಹಾಕ್ಬೇಕಾಗಿತ್ತು. 2000 ರೂಪಾಯಿ ಅವ್ರು ಕಟ್ಟಂಗೆ ಬಡ್ಡಿ ತಗೊಳಂಗ್ ಮಾಡಬಾರ್ದಾಗಿತ್ತು. ಆ ಕೆಲಸ ಮಾಡಿದಂತಹ ಆಗಿನ ಮುಖ್ಯಮಂತ್ರಿಗೆ ಇಡೀ ಜನ ಕರ್ನಾಟಕ ಜನ ಶಾಪ ಹಾಕ್ತಾರೆ. 2022ರಲ್ಲಿ ಇವ್ರಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಮೇಲೆ ಆರೋಗ್ಯ ಮಂತ್ರಿ ನಮ್ಮ ಚಿಕ್ಕಬಳ್ಳಾಪುರದವರು ಆರೋಗ್ಯ ಸಚಿವರಾಗಿದ್ರು. ಅವರೆಲ್ಲ ಲೂಟಿ ಹೊಡೆದೊಳಗಿದ್ರು ಅವರು. ಆಯ್ತಾ, ಇದನ್ನ ನಿಮ್ಗೆ ಹಣ ಬರ್ಬೇಕು, ಕೊಡಬೇಕು, ಕೊಡ್ತಾರೆ. ಯಾಕಂದ್ರೆ ಎಲ್ಲಾ ಇಲಾಖೆನಲ್ಲೂ ನೋಡಿ, ಇದೊಂದು ಸಾಕ್ಷಿ, ಇದು ಸ್ಮಿತಾ ಸಾಕ್ಷಿ. ಎಲ್ಲಾ ಇಲಾಖೆನಲ್ಲೂ ಕೂಡ ನೀವು ಸಾರಿಗೆ ಇಲಾಖೆ ಕೇಳ್ತಾರಲ್ಲ, ಅದು ಹಿಂಗೇನೆ ಹಿಂಬಾಕಿ 2020 ಹಿಂಬಾಕಿ ಬಿಟ್ಟು ಹೋಗಿದ್ದಾರೆ. PF ದುಡ್ಡು ಕೊಟ್ಟಿಲ್ಲ ಅವ್ರಿಗೆ, PF ದುಡ್ಡು ಭರ್ತಿ ಮಾಡಿರ್ಲಿಲ್ಲ, ಪೆಟ್ರೋಲ್ ಡೀಸೆಲ್ ದುಡ್ಡು ಭರ್ತಿ ಮಾಡಿರ್ಲಿಲ್ಲ. ನಾವು ಬಂದಿಲ್ಲ, ಹಂತ ಹಂತವಾಗಿ ಇವ್ರು ಕೊಟ್ಕೊಂಡ್ ಬಂದಿದ್ದೀವಿ. ಬಿಜೆಪಿ ಕೇವಲ ಸಾಲ ಮಾಡಿದ್ ಮಾತ್ರ ಅಲ್ಲ, ಲೂಟಿ ಮಾಡಿದ್ ಮಾತ್ರ ಅಲ್ಲ, ಎಲ್ಲರ ಮೇಲೆ ಈ ರೀತಿ ಎಲ್ಲ ಜನಸಾಮಾನ್ಯರಿಗೆ ಈ ರೀತಿಯಾಗಿ ತೊಂದರೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಅದನ್ನ ಇಲ್ಲಿವರೆಗೂ ಸಾಲ್ವ್ ಮಾಡದೆ ಈ ಸರ್ಕಾರದ ಉದ್ದೇಶ ಮೋಹನ್ ವಿಶ್ವ ಅವರೇ, ಅಂದ್ರೆ ಈಗ ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಪ್ಯಾರಾಸಿಟಮಾಲ್ ಸಿಗ್ತಿಲ್ಲ ಅಂದ್ರೆ ಬಿಜೆಪಿ ಸರ್ಕಾರ ಬಿಟ್ಟು ಹೋಗಿದ್ದು. ಈಗ ಸ್ಕ್ಯಾನಿಂಗ್ ಸೆಂಟರ್ ಗಳಿಗೆ ವರ್ಕ್ ಆಗ್ತಿಲ್ಲ ಯಾಕಂದ್ರೆ ದುಡ್ಡಿಲ್ಲ, ಯಾಕೆ ಬಿಜೆಪಿ ಅವ್ರು ಬಿಟ್ಟು ಹೋಗಿದ್ದು. ಬಿಜೆಪಿ ಅವ್ರು ಬಿಟ್ಟು ಹೋಗಿದ್ದು. ಇವಾಗ ನಾನು ನಿಮಗೆ ಪಟ್ಟಿ ಕೊಟ್ಟೆ ಸರ್, ನಾನು ನಿಮ್ಗೆ ಹೇಳ್ದೆ, ನಾನು ಪಟ್ಟಿ ಕೊಟ್ಟೆ, ಇನ್ನೊಮ್ಮೆ ಓದ್ತೀನಿ ಸರ್. ಈಗ ಆಯ್ತು, ಪ್ಯಾರಾಸಿಟಮಾಲ್ ಕೊರತೆ ಪೂರೈಕೆ ಮಾಡಲಾಗಿದೆ, ಬಂದಾಗಿದೆ. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಮೈಸೂರು, ಮಂಡ್ಯ ಜೀವರಕ್ಷಕ ಔಷಧಗಳಿಲ್ಲ. ಈಗ ಸರ್ ಹಾಲಿ ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಇವರಿಬ್ರು ಕಾಲ್ರೆ. ನಿನ್ ಪೀರಿಯಡ್ ಅಲ್ಲಿ ನೀನ್ ಮಾಡ್ಕೋ, ನನ್ ಪೀರಿಯಡ್ ಅಲ್ಲಿ ನಾನ್ ಮಾಡ್ಕೋತೀನಿ. ನಿನ್ ಬಗ್ಗೆ ನಾನ್ ಮಾತಾಡಲ್ಲ, ನನ್ ಬಗ್ಗೆ ನೀನ್ ಮಾತಾಡಬೇಡ ಅಂತ ಅಂಡರ್ಸ್ಟ್ಯಾಂಡಿಂಗ್. ಇದ್ರ ಮಧ್ಯದಲ್ಲಿ ಸಾರ್ವಜನಿಕರು ನಾವು ಸಾಯ್ತಾ ಇದೀವಿ. ಒಂದು ಎಕ್ಸಾಂಪಲ್ ಎಲ್ಲ ಕಂಡ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹೇಳಿ. ಒಬ್ಬ ಇವತ್ತು ದಿವಸ ಒಂದೇ ಒಂದು ಎಕ್ಸಾಂಪಲ್. ನಾನು ಗವರ್ಮೆಂಟ್ ಡ್ರೈವರ್ಸ್ ಫೆಡರೇಷನ್ ಪ್ರೆಸಿಡೆಂಟ್, ಟೋಲ್ ಸ್ಟೇಟ್ ಫಾರ್ ಆಲ್ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಅಂಡರ್ಟೇಕಿಂಗ್. ಒಬ್ಬ ಅಧಿಕಾರಿ, ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿ 9:30 ಕಚೇರಿಗೆ ಬಂದ್ಮೇಲೆ 5:30 ಗಂಟೆ ಕಚೇರಿಗೆ ಇರ್ಬೇಕಾದವನಿಗೆ ಸರ್ಕಾರಿ ವಾಹನ ಹಾಕ್ಬೇಕು. ಅವನೇನ್ ಮಾಡ್ತಾನೆ, ಲಕ್ಷಗಟ್ಟಲೆ ಖರ್ಚು ಮಾಡ್ಬಿಟ್ಟು ಒಬ್ಬೊಬ್ಬ ಅಧಿಕಾರಿಗೂ ಒಂದೊಂದು ಗಾಡಿ, 1,40,000 ಗಾಡಿಗಳಿದೆ. ಇದು ಬಿಟ್ಟು ಔಟ್ಸೋರ್ಸ್ ಇಂದ ಅಂದ್ರೆ ಹೈಯರ್ ಬೇಸಿಸ್ ಮೇಲೆ ಒಂದೊಂದು ವೆಹಿಕಲ್ ದಿನಕ್ಕೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಎರಡಾಯ್ತು. ಮೂರನೇದು, ಸರ್ಕಾರಿ ಗಾಡಿನ ಅಫಿಷಿಯಲ್ ವರ್ಕ್ಗಿಂತ ಹೆಚ್ಚಾಗಿ ಅವ್ರ ಪರ್ಸನಲ್ ಯೂಸ್ಗೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. 25% ಅಫಿಷಿಯಲ್ ಖರ್ಚಾದ್ರೆ 75% ಮಿಸ್ಯೂಸ್ ಆಗ್ತಾ ಇದೆ. ನೋ ಒನ್ ಆಫೀಸರ್ ಇಸ್ ಎಲಿಜಿಬಲ್ ಟು ಟೇಕ್ ದ ಗವರ್ಮೆಂಟ್ ವೆಹಿಕಲ್ ಟು ದ ರೆಸ್ಪೆಕ್ಟಿವ್ ಪ್ಲೇಸ್. ದೇ ಶುಡ್ ಕಮ್ ಟು ದ ಆಫೀಸ್ ಅಟ್ ದರ್ ಓನ್ ಕನ್ವೀನಿಯನ್ಸ್ ಲೈಕ್ ಅದರ್ ಎಂಪ್ಲಾಯ್ಸ್. ಅಂತ ಏನ್ ಮಾಡ್ತಾರೆ, ಮನೆ ಹತ್ರ ಗಾಡಿ ಬರ್ತಾರೆ, ಕಚೇರಿಗೆ ಬರಲ್ಲ. ಇವತ್ತು ನೋಡಿ, ಇವತ್ತು ನಿಮಿಷ ದೇಶ ಹಾಳಾಗಬೇಕಾದ್ರೆ ಇಬ್ಬರೇ ಕಾರಣ. ನಂಬರ್ 1 ಅಧಿಕಾರಿಗಳು, ನಂಬರ್ 2 ರಾಜಕಾರಣಿಗಳು. ನಾವು ಆಕ್ಚುಲಿ ಸರ್ ಸಾರಿಗೆ ನೌಕರರದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ನವೀನ್ ಅವರೇ. ಕೇವಲ ಸಾರಿಗೆ ಮಾತ್ರವಲ್ಲ, ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ. ನಾನು ನಮ್ಮ PCR ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆರೋಗ್ಯ ಇಲಾಖೆ ಮೋಹನ್ ವಿಶ್ವ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಆರೋಗ್ಯ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂತ ಈ ಹಣ ಬಿಡುಗಡೆ ಆಗದೆ ಅವ್ಯವಸ್ಥೆಗಳು ಕಳೆದ 1 ವಾರದ ಪಟ್ಟಿ ಕೊಡ್ತೀನಿ ನಟರಾಜ್ ಗೌಡ್ರೆ. ಫಾರ್ ಎಕ್ಸಾಂಪಲ್ ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 9 ತಿಂಗಳಲ್ಲಿ 90 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಆರೋಗ್ಯ ಸಚಿವರು ಏನ್ ಮಾಡ್ತಿದ್ದಾರೆ? ಕೋಲಾರ, ಯಾದಗಿರಿಯಲ್ಲಿ ದುಡ್ಡು ಬಿಡುಗಡೆ ಆಗದೆ ಸ್ಕ್ಯಾನಿಂಗ್ ಸೆಂಟರ್ಗಳು ಬಂದ್ ಆಗಿದೆ, ವರ್ಕ್ ಮಾಡ್ತಿಲ್ಲ. ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ ಹೊಡಬೇಕು ಬಡ ರೋಗಿಗಳು. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಮೈಸೂರು, ಮಂಡ್ಯ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಗಳು ಸಿಗ್ತಾ ಇಲ್ಲ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಬೇಕು, 890 ಜೀವರಕ್ಷಕ ಔಷಧಗಳಿಗೆ ಅನುಮೋದನೆ ಸಿಕ್ಕಿದೆ, ಖರೀದಿ ಮಾಡ್ತಾ ಇಲ್ಲ. ಯಾಕೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ವಾ? ನಾನು ಪಟ್ಟಿನ ಓದ್ತಾ ಹೋದ್ರೆ ಸರ್ ಸಂಜೆ ತನಕ ಇದೆ. ಆಶಾ ಕಾರ್ಯಕರ್ತೆಯರು ಕೂಡ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಬೀದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ನವೀನ್ ಅವರೇ, ಇದು ಪರಿಸ್ಥಿತಿ. ವಿಜಯಪುರದಲ್ಲಿ ಹೋದ ತಿಂಗಳಲ್ಲಿ ನಮ್ಮ ಭೋಗೇಶ್ ಅಂತ ನಮ್ಮ ಅಧ್ಯಕ್ಷರು ವಿಜಯಪುರದಲ್ಲಿ ಅಲ್ಲೊಂದು ಪ್ರತಿಭಟನೆ ಮಾಡಿದ್ರು. ಒಂದು ಪ್ರತಿಭಟನೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದವರು ಅಲ್ಲಿ ಒಂದು ಏನಂದ್ರೆ ಮಕ್ಕಳಿಗೆ ಒಂದು ವೈದ್ಯಕೀಯ ಒಂದು ಸರ್ಕಾರಿ ಒಂದು ಹಾಸ್ಪಿಟಲ್ ಮತ್ತೆ ಒಂದು ಕಾಲೇಜ್ ಬೇಕು ಅಂತ ಒಂದು ಮನವಿ ಮಾಡಿದ್ದಕ್ಕೆ ಅವ್ರನ್ನೇ ಅರೆಸ್ಟ್ ಮಾಡಿದ್ರು ಸ್ವಾಮೀಜಿ ಜೊತೆ. ಅಂತ ಸರ್ಕಾರ ಇವ್ರಿಗೆ ಅಭಿವೃದ್ಧಿ ಬೇಡ, ಆಡಳಿತ ಬೇಕು, ಕುರ್ಚಿ ಬೇಕು, ಅದರಲ್ಲೇ ಇವರು ಸೀಮಿತರಾಗಿದ್ದಾರೆ. ಯಾಕಂದ್ರೆ ಇವತ್ತು ಬಡವರ ಮಕ್ಕಳನ್ನ ಬೆಳೆಯೋದಕ್ಕಂತೂ ಬಿಡ್ತಾ ಇಲ್ಲ. ಯಾಕಂದ್ರೆ ಅವನೇನಾದ್ರು ಓದ್ಬಿಟ್ರೆ ನಮ್ ಕಿವಿಯಲ್ಲಿ ಹಿಡಿತಾನೆ, ನಮ್ ಕುರ್ಚಿಗೆ ಇವನೇನಾದ್ರು ಕಳ್ಳಾಕ್ಬಿಡ್ತಾನೆ ಅಂತ ಇವರು ಕುರ್ಚಿಗೆ ಮುಳ್ಳಿಟ್ಬಿಟ್ಟಿದ್ದಾರೆ. ಬೇರೆ ಯಾರು ಕೂತ್ಕೊಳ್ಳೂಬಾರ್ದು, ಅದನ್ನ ಮುಟ್ಲೂಬಾರ್ದು ಅಂತ.
ಬಡವ್ರ ಮಕ್ಳು ಬೆಳೆಯೋಕ್ ಬಿಡ್ತಿಲ್ಲ ಅಂತಿದ್ದೀರಾ, ಉಳಿತಾರ ಅನ್ನೋದು ನಮ್ ಪ್ರಶ್ನೆ. ನಟರಾಜ್ ಗೌಡ್ರೆ, ಬಡವ್ರ ಮಕ್ಳು ಹೋಗೋ ಆಸ್ಪತ್ರೆ, ಬಡ ಬಾಣಂತಿಯರು ಹೋಗೋ ಆಸ್ಪತ್ರೆ, ಬಡ ರೋಗಿಗಳು ಹೋಗೋ ಆಸ್ಪತ್ರೆ ಔಷಧಗಳು ಸಿಗ್ತಿಲ್ಲ. ಬೇಸಿಕ್ ಔಷಧಗಳು, ಕೆಲವು ಬೇಸಿಕ್ ಔಷಧಿಗಳು ನೀವು ಹೇಳ್ದಂಗೆ ಆಂಟಿಬಯೋಟಿಕ್, ಪ್ಯಾರಾಸಿಟಮಾಲ್ ಮತ್ತೆ IV ಕೆಲವು ಕಡೆ ಕೊರತೆ ಇತ್ತು. ಬೇರೆ ಡಿಸ್ಟಿಕ್ ಇಂದ ಎಲ್ಲಿ ಜಾಸ್ತಿ ಇದೆ ಅದನ್ನ ಅಲ್ಲಿಗೆ ಕೊಟ್ಟು ಅದನ್ನ ತಾತ್ಕಾಲಿಕ ನಿರ್ವಹಣೆ ಮಾಡಲಾಗಿದೆ. ಕೊರತೆ ಯಾಕಿತ್ತು? ಈಗ ಸಪ್ಲೈ ಆಗ್ಬೇಕು, ಟೆಂಡರ್ ಪ್ರಕ್ರಿಯೆಗಳಿರ್ತವೆ, KSMCL ಮುಖಾಂತರ ಪರ್ಚೇಸ್ ಮಾಡ್ತಾರೆ, ಟೆಂಡರ್ ಆಗ್ಬೇಕು, ಅವ್ರು ಪರ್ಚೇಸ್ ಮಾಡ್ತಾರೆ. ಕೆಲವು ಕಡೆ ಎಲ್ಲಿ ಕೊರತೆ ಆಗುತ್ತೆ, ಎಲ್ಲಿ ಕಡೆ ಸ್ಪೈಕ್ ಆಗುತ್ತೆ, ಪೇಷಂಟ್ಸ್ ಗಳು ಜಾಸ್ತಿ ಆಗ್ತಾರೆ, ಅಲ್ಲಿ ಇಮಿಡಿಯೇಟ್ ಆಗಿ ಮೆಡಿಸಿನ್ ಕಡಿಮೆ ಆಗುತ್ತೆ, ಅವರು ಮುಂದಾಲೋಚನೆ ಮಾಡಿಕೊಂಡು ಅಲ್ಲಿ ಡಿಲೇ ಏನಾಗ್ತಾ ಇಲ್ಲ, ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಅವಾಗ ಯಾವಾಗ ಇಂಟೆಂಟ್ ಬರುತ್ತೆ DHOಗಳಿಂದ THOಗಳಿಂದ, ಅಲ್ಲಿಂದ ಬಂದ ತಕ್ಷಣ ಅವ್ರು ಇಂಟೆಂಟ್ ಆಗ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಕೆಲವು ಕಡೆ. ಆದರೆ ನೋಡಿ 176 ತಾಲೂಕುಗಳಲ್ಲಿ ನಾವು ಡಯಾಲಿಸಿಸ್ ಸೆಂಟರ್ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಏನು, 176 ತಾಲೂಕಲ್ಲಿ ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಿದ್ವಿ. ಒಂದು ದಿನ ವರ್ಕ್ ಆಗ್ತಾ ಇದೆ, ಎಲ್ಲ ವರ್ಕ್ ಆಗ್ತಾ ಇದೆ. ವೈದ್ಯರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಔಷಧಗಳಿದೆಯಾ? ಇದೆ, ಔಷಧಿಗಳಿದ್ದಾವೆ, ಸಿಬ್ಬಂದಿಗಳಿದ್ದಾರೆ. 176 ತಾಲೂಕಲ್ಲೂ ವರ್ಕ್ ಆಗ್ತಾ ಇದೆ. ಕೀಮೋಥೆರಪಿ ಉಚಿತವಾದ ಕೀಮೋಥೆರಪಿ ಫಸ್ಟ್ ಟೈಮ್ ಅದನ್ನು ಕೂಡ ಅದು ವರ್ಕ್ ಆಗ್ತಾ ಇದೆ. ಆಮೇಲೆ 1 ಕೋಟಿ ಕುಟುಂಬಗಳಿಗೆ ಮನೆಗೆ ಹೋಗಿ 1 ಕೋಟಿ ಕುಟುಂಬಗಳಿಗೆ ಮನೆಗೆ ಹಾಸ್ಪಿಟಲ್ ಡಾಕ್ಟ್ರೇ ಇಲ್ಲ, ಮೆಡಿಕಲ್ ಹುಡುಗರಿದ್ದಾರೆ, ಕಾಲೇಜ್ ಹುಡುಗರಿದ್ದಾರೆ, ಡಾಕ್ಟರ್ ಇಲ್ಲ, ಚೆಕ್ ಮಾಡಕ್ಕೆ ಡಾಕ್ಟರ್ ಇಲ್ಲ. ಕೈಯಲ್ಲಿ ಪೇಪರ್ ಇಟ್ಕೊಂಡು ತೋರಿಸ್ತಿದ್ದಾರೆ ನಟರಾಜ್ ಗೌಡ್ರೆ, ಕೈಯಲ್ಲಿ ಪೇಪರ್ ಇಟ್ಕೊಂಡು ತೋರಿಸ್ತಿದ್ದಾರೆ. ನೀವು ಹೇಳ್ತಿರೋದು ಸುಳ್ಳು ಅಂತ. 2022 ಅಡ್ಮಿಟ್ ಆಗಿದ್ದೀವಿ ಸರ್ KG ಜನರಲ್ ಹಾಸ್ಪಿಟಲ್. ನಮ್ಗೆ ರಾಡ್ ಹಾಕೋದಕ್ಕೆ 7,000 ರೂಪಾಯಿ ಚಿಲ್ಲರೆ ಇದು ನಾವು ದುಡ್ಡು ಕಟ್ಟಿದ್ದೀವಿ. ಇದರಲ್ಲಿ 10% ಬಡ್ಡಿ ತಗೊಂಡು ನಾನು ದುಡ್ಡು ಕಟ್ಟಿದ್ದೀನಿ. 10% ದುಡ್ಡು ಇವತ್ತು 3 ವರ್ಷ ಆಗಿದೆ, ಇವತ್ತರೆಗೂ ದುಡ್ಡು ಬಂದ ಹೋಗಿ ಡೈಲಿ ಕೇಳಿದ್ರೆ KG ಜನರಲ್ ಹಾಸ್ಪಿಟಲ್ ಏನ್ ಹೇಳ್ತಾರೆ, ಇವರು ಸರ್ಕಾರದವರು ಕಳ್ಸಿದ್ವಿ. ಆಮೇಲೆ ಮೊನ್ನೆ ನಾನು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ಮೇಲೆ ಅವಾಗ ಎತ್ತುತ್ತಾ ಇದ್ದಾರೆ ಫೈಲ್. 285 ಜನಕ್ಕೆ ಇವತ್ತು ದುಡ್ಡು ಬರಬೇಕು ಅಂತ ನಾನು ಗಲಾಟೆ ಮಾಡಿದೆ. ಯಾವಾಗ ಫೈಟ್ ಮಾಡಿದ್ನು ಅವಾಗ ಇದೆಲ್ಲ ರೆಕಾರ್ಡ್ಸ್ ಎಲ್ಲ ತಗೊಂಡ್ಬಂದು ಬಿಟ್ ಮಾಡಿದ್ದಾರೆ. ಆಯ್ತು, ಅಲ್ಲಿಗೆ KC ಜನರಲ್ ಒಂದೇ ಆಸ್ಪತ್ರೆಯಲ್ಲಿ 200ಕ್ಕೂ ಹೆಚ್ಚು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಟರಾಜ್ ಗೌಡ್ರೆ. ನೀವ್ ಹೇಳ್ತಿದ್ದೀರಿ ಆರೋಗ್ಯ ಇಲಾಖೆಯಲ್ಲಿ ತೊಂದರೆನೇ ಇಲ್ಲ ಅಂತ. ಈಗ 2022ರಲ್ಲಿ ಪಾಪ ಅವರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. 2022ರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅವ್ರಿಗೆ ದುಡ್ಡು ಈಸ್ಕೊಳ್ದಂಗೆನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು, ಅವ್ರಿಗೆ ಇಂಪ್ಲಾಂಟ್ ಹಾಕ್ಬೇಕಾಗಿತ್ತು. 2,000 ರೂಪಾಯಿ ಅವ್ರು ಕಟ್ಟಂಗೆ ಬಡ್ಡಿ ತಗೊಳಂಗ್ ಮಾಡಬಾರ್ದಾಗಿತ್ತು. ಆ ಕೆಲಸ ಮಾಡಿದಂತಹ ಆಗಿನ ಮುಖ್ಯಮಂತ್ರಿಗೆ ಇಡೀ ಕರ್ನಾಟಕ ಜನ ಶಾಪ ಹಾಕ್ತಾರೆ. 2022ರಲ್ಲಿ ಇವ್ರಿ ಬೊಮ್ಮಾಯಿ ಮುಖ್ಯಮಂತ್ರಿ, ಆಮೇಲೆ ಆರೋಗ್ಯ ಮಂತ್ರಿ ನಮ್ಮ ಚಿಕ್ಕಬಳ್ಳಾಪುರದವರು ಆರೋಗ್ಯ ಸಚಿವರಾಗಿದ್ರು. ಅವರೆಲ್ಲ ಲೂಟಿ ಹೊಡೆದೊಳಗಿದ್ರು ಅವರು. ಆಯ್ತಾ, ಇದನ್ನ ನಿಮ್ಗೆ ಹಣ ಬರಬೇಕು, ಕೊಡಬೇಕು, ಕೊಡ್ತಾರೆ. ಯಾಕಂದ್ರೆ ಎಲ್ಲಾ ಇಲಾಖೆನಲ್ಲೂ ನೋಡಿ, ಇದೊಂದು ಸಾಕ್ಷಿ, ಇದು ಸ್ಮಿತಾ ಸಾಕ್ಷಿ. ಎಲ್ಲಾ ಇಲಾಖೆನಲ್ಲೂ ಕೂಡ ನೀವು ಸಾರಿಗೆ ಇಲಾಖೆ ಕೇಳ್ತಾರಲ್ಲ, ಅದು ಹಿಂಗೇನೆ ಹಿಂಬಾಕಿ 2020 ಹಿಂಬಾಕಿ ಬಿಟ್ಟು ಹೋಗಿದ್ದಾರೆ. PF ದುಡ್ಡು ಕೊಟ್ಟಿಲ್ಲ ಅವ್ರಿಗೆ, PF ದುಡ್ಡು ಭರ್ತಿ ಮಾಡಿರ್ಲಿಲ್ಲ, ಪೆಟ್ರೋಲ್ ಡೀಸೆಲ್ ದುಡ್ಡು ಭರ್ತಿ ಮಾಡಿರ್ಲಿಲ್ಲ. ನಾವು ಬಂದಿಲ್ಲ, ಹಂತವಾಗಿ ಇವ್ರು ಕೊಟ್ಕೊಂಡ್ ಬಂದಿದ್ದೀವಿ. ಬಿಜೆಪಿ ಕೇವಲ ಸಾಲ ಮಾಡಿದ್ ಮಾತ್ರ ಅಲ್ಲ, ಲೂಟಿ ಮಾಡಿದ್ ಮಾತ್ರ ಅಲ್ಲ, ಎಲ್ಲರ ಮೇಲೆ ಈ ರೀತಿ ಎಲ್ಲ ಜನಸಾಮಾನ್ಯರಿಗೆ ಈ ರೀತಿಯಾಗಿ ತೊಂದರೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಅದನ್ನ ಇಲ್ಲಿವರೆಗೂ ಸಾಲ್ವ್ ಮಾಡದೆ ಈ ಸರ್ಕಾರದ ಉದ್ದೇಶ ಆಗಿದೆ. ಮೋಹನ್ ವಿಶ್ವ ಅವರೇ, ಅಂದ್ರೆ ಈಗ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಪ್ಯಾರಾಸಿಟಮಾಲ್ ಸಿಗ್ತಿಲ್ಲ ಅಂದ್ರೆ ಬಿಜೆಪಿ ಸರ್ಕಾರ ಬಿಟ್ಟು ಹೋಗಿದ್ದು. ಈಗ ಸ್ಕ್ಯಾನಿಂಗ್ ಸೆಂಟರ್ ಗಳಿಗೆ ವರ್ಕ್ ಆಗ್ತಿಲ್ಲ ಯಾಕಂದ್ರೆ ದುಡ್ಡಿಲ್ಲ, ಯಾಕೆ ಬಿಜೆಪಿ ಅವ್ರು ಬಿಟ್ಟು ಹೋಗಿದ್ದು. ಬಿಜೆಪಿ ಅವ್ರು ಬಿಟ್ಟು ಹೋದ್ರು. ಇವಾಗ ನಾನು ನಿಮಗೆ ಪಟ್ಟಿ ಕೊಟ್ಟೆ ಸರ್, ನಾನು ನಿಮ್ಗೆ ಹೇಳ್ದೆ, ನಾನು ಪಟ್ಟಿ ಕೊಟ್ಟೆ, ಇನ್ನೊಮ್ಮೆ ಓದ್ತೀನಿ ಸರ್. ಈಗ ಆಯ್ತು, ಪ್ಯಾರಾಸಿಟಮಾಲ್ ಕೊರತೆ ಪೂರೈಕೆ ಮಾಡಲಾಗಿದೆ, ಬಂದಾಗಿದೆ. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಮೈಸೂರು, ಮಂಡ್ಯ ಜೀವರಕ್ಷಕ ಔಷಧಗಳಿಲ್ಲ. ಈಗ ಸರ್ ಹಾಲಿ ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ಇಲ್ಲ. ಮೋಹನ್ ವಿಶ್ವ ಅವರೇ, 1 ಲಕ್ಷ ಮನೆಗಳಿಗೆ